ನೋಡಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸಲ್ಲಿ ನೆಕ್ಸ್ಟ್ ಕ್ವಶನ್, ಫೈಂಡ್ ದಿ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ y is equal to x square plus 3 x axis and ordinates at x is equal to 0 and x is equal to 2. ಈಗ ಲಾಸ್ಟ್ ವೀಡಿಯೋನಲ್ಲಿ ಏರಿಯಾದು ಒಂದು ಲೆಕ್ಕ ಮಾಡಿದ್ದೆ ನೋಡಿ, ಎರಡನೇ ಲೆಕ್ಕ ಇದು ಸೆಕೆಂಡ್ ಪ್ರಾಬ್ಲಮ್. ನೋಡಿ ಏರಿಯಾ ಅಂತ ಕೇಳಿದಾಗ ಈ ಏರಿಯಾಗೆ ಫಾರ್ಮುಲಾ ಬೇಕು, ಇಂಟಿಗ್ರಲ್ x1 to x2 y dx. ಈಗ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ನೋಡಿ y ಕೊಟ್ಟಿದ್ದಾರೆ, y is equal to x square plus 3. ಆಮೇಲೆ x1 ಅಂದರೆ 0, ಫಸ್ಟ್ ಕೊಟ್ಟಿರ್ತಾರಲ್ಲ ಅದು x1 ಬರ್ಕೋಬೇಕು, ಸೆಕೆಂಡ್ ಕೊಟ್ಟಿರೋದು x2. ಈಗ ಅದನ್ನೆಲ್ಲ ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡಿ ಇಂಟಿಗ್ರಲ್ x1 ಅಂದರೆ 0, x2 ಅಂದರೆ 2, y ಅಂದರೆ x square plus 3 dx. ಇವಾಗ ಇದನ್ನು ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಮಾಡುವಾಗ ಈ ಥರ ಲಿಮಿಟ್ಸ್ ಇದ್ದರೆ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ನೋಡಿ ಎಕ್ಸ್ ಏನಾರ ಇದ್ದರೆ ಎಕ್ಸ್ ಸ್ಕ್ವೇರ್ ಬೈ 2 ಆಗಬೇಕು, ಎಕ್ಸ್ ಸ್ಕ್ವೇರ್ ಇದ್ದರೆ ಎಕ್ಸ್ ಕ್ಯೂಬ್ ಬೈ 3, ಎಕ್ಸ್ ಟು ದಿ ಪವರ್ 4 ಇದ್ದರೆ ಎಕ್ಸ್ ಕ್ಯೂಬ್ ಇದ್ದರೆ ಎಕ್ಸ್ ಟು ದಿ ಪವರ್ 4 ಬೈ 4. ಏನಾದರೂ ನಂಬರ್ ಇದ್ದರೆ 3 ಇದ್ದರೆ 3x. ಡೈರೆಕ್ಟ್ ಇಂಟಿಗ್ರೇಟ್ ಮಾಡಿ. ಇದೆಲ್ಲ ಏನು ಬರ್ದು ತೋರಿಸಂಗಿಲ್ಲ, ನಿಮ್ಗೆ ಗೊತ್ತಾಗಲಿ ಅಂತ ಬರೆದಿರೋದು. ನೀವು ಬರಿಬೇಕಾಗಿರೋದು ಇದು ಇದು ಇಷ್ಟು. ಈಗ ಮುಂದಕ್ಕೆ ಏನು ಮಾಡ್ತೀನಿ ಅದು. ಈಗ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ನೋಡಿ ಬ್ರ್ಯಾಕೆಟ್ ಈ ಥರ ಬರ್ಕೋಬೇಕು. ಈಗ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ಸಿಂಬಲ್ ಬರೆಯೋಂಗಿಲ್ಲ. ನೀವು ಒಂದು ಮಿಸ್ಟೇಕ್ ಏನಂದರೆ ಪುನಃ ಇದನ್ನು ಇಲ್ಲೂ ಬರೀತೀರ. ಇಂಟಿಗ್ರೇಟ್ ಮಾಡಿದ್ದೀವಿ ಅಂದರೆ ಅದು ಬರೆಯೋಂಗಿಲ್ಲ. ಈಗ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ 3 ಇದೆ 3x. ಲಿಮಿಟನ್ನು ಇಲ್ಲಿ ಬರ್ಕೋಬೇಕು. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಫಸ್ಟು ಎಕ್ಸ್ ಜಾಗಕ್ಕೆ 2 ಹಾಕೋಬೇಕು, ಮೈನಸ್ ಹಾಕ್ಬಿಟ್ಟು ಎಕ್ಸ್ ಜಾಗಕ್ಕೆ 0 ಹಾಕೋಬೇಕು. ಈಗ ಎಕ್ಸ್ ಇರೋ ಕಡೆ ಎಲ್ಲ 2 ಹಾಕ್ತೀನಿ. 2 ಕ್ಯೂಬ್ ಬೈ 3 3 ಇಂಟು 2 ನೋಡಿ ಮೈನಸ್. ಈಗ ಎಕ್ಸ್ಗೆ 0 ಹಾಕೋಣ, 0 ಕ್ಯೂಬ್ ಬೈ 3 ಪ್ಲಸ್ 3 ಇಂಟು. ಈಗ 2 ಕ್ಯೂಬ್ ಬೈ 3 ಅಂತಂದರೆ 8, 2 ಕ್ಯೂಬ್ ಅಂದರೆ 8, 2 ಇಂಟು 2 ಇಂಟು 2 ಡಿವೈಡೆಡ್ ಬೈ 3 ಪ್ಲಸ್ 6 ಮೈನಸ್. ನೋಡಿ ಇಲ್ಲಿ 0 ಬಂದುಬಿಟ್ರೆ ನೋಡಿ ಇದು 0 ಬೈ 3 0 ಆಗುತ್ತೆ, 3 ಇಂಟು 0 0 ಆಗುತ್ತೆ. ನೋಡಿ ಬೇಕಾದ್ರೆ ಬರೀತೀನಿ 0 ಪ್ಲಸ್ 0. ಇದಿಷ್ಟು ಹೊಂಟಾಯ್ತದೆ. ಉಳ್ಕೊಳ್ಳೋದು ಬರೀ ಇಷ್ಟೇ. ಏನಪ್ಪ ಅಂದರೆ 8 ಬೈ 3 ಪ್ಲಸ್ 6 ಉಳ್ಕೊಳ್ಳುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಬೇಕು. 3 LCM ತಗೊಳ್ಳಿ. ಏನಿಲ್ಲ ಅಂದರೆ 3 ಇಂಟು 1 ಅಲ್ವಾ, ಏನಿಲ್ಲ ಅಂದರೆ 1 ಹಾಕೋಬೇಕು. ಈಗ 1 ಇಂಟು 8 8 ಪ್ಲಸ್ 3 ಇಂಟು 6 18. 8 ಪ್ಲಸ್ 18 ಅಂದರೆ 26 ಬೈ 3. ನೀವು ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀಬೇಕು. ಏರಿಯಾ ಅಂತ ಕೊಟ್ಟಾಗ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀಬೇಕು. ನೋಡಿ ಏನಿಲ್ಲ, ನೀವು ಜಸ್ಟು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರು ನೋಡಿ, ಇದಿಷ್ಟನ್ನು ಟೈಪ್ ಮಾಡಿದ್ರೆ ಡೈರೆಕ್ಟಾಗಿ ಬರುತ್ತೆ. ನಾನು ಹಂಗೆ ಮ್ಯಾನ್ಯಲಿ ತೋರಿಸಿರೋದು ಆಯಿತಾ. ನೀವೇನು ಇದೆಲ್ಲ ಏನು ಬರೆಯೋಂಗಿಲ್ಲ. ಈ ಸ್ಟೆಪ್ ಆದಮೇಲೆ ಡೈರೆಕ್ಟಾಗಿ ಇದನ್ನು ಬರೀಬೋದು. ಕ್ಯಾಲ್ಕುಲೇಟರ್ನಲ್ಲಿ 8 ಬೈ 3 ಇಲ್ಲ ಈ ಸ್ಟೆಪ್ ಹೊಡೆದ್ರೂ ಈ ಸ್ಟೆಪ್ ಟೈಪ್ ಮಾಡಿದ್ರೂ ಬರುತ್ತೆ. ಇದನ್ನೇ ತಗೊಳ್ಳಿ. 8 ಬೈ 3 ಪ್ಲಸ್ 6 ಈಕ್ವಲ್ ಟು ಅಂತ ತೋರಿಸಿದ್ರೆ ಟೈಪ್ ಮಾಡಿದ್ರೆ 26 ಬೈ 3 ಬರುತ್ತೆ. ಅದನ್ನೇ ಬರೀಬೋದು. ನಾನು ಮ್ಯಾನ್ಯಲಿ ಮಾಡಿ ತೋರಿಸಿದ್ದೀನಿ ಯಾವ ಥರ ಬರುತ್ತೆ ಆಯಿತಾ. ನೋಡಿ ಇದನ್ನು ನಿಮಗೆ 6 ನಂಬರ್ ಕೊಡ್ತಾರೆ, 6 ಮಾರ್ಕ್ಸ್ ಕೊಡ್ತಾರೆ. 6 ಮಾರ್ಕ್ಸ್ ಕೊಟ್ಟರೆ ನೋಡಿ ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ, ಫಾರ್ಮುಲಾಗೆ 1 ಮಾರ್ಕ್ಸ್ ಇರ್ತದೆ, ಈ ಸ್ಟೆಪ್ಗೆ ಇನ್ನೊಂದು ಮಾರ್ಕ್ಸ್ ಇರ್ತದೆ, ಈ ಸ್ಟೆಪ್ಗೆ ಇನ್ನೊಂದು ಮಾರ್ಕ್ಸ್ ಇರ್ತದೆ ಆಯಿತಾ. ನೆಕ್ಸ್ಟು ಈ ಸ್ಟೆಪ್ಗೆ ಇನ್ನೊಂದು ಮಾರ್ಕ್ಸು ಎಷ್ಟಾಯಿತು, 1 2 3 4. ನೋಡಿ ಈ ನೆಕ್ಸ್ಟು ಫೈನಲ್ ಆನ್ಸರ್ಗೆ 2 ಇರ್ತದೆ. ಈ ಆನ್ಸರ್ ಆಯಿತಾ. ತೋರಿಸಿಲ್ಲ ಅಂದರೆ ಈ ಆನ್ಸರ್ ಇದ್ದರೆ 6 ಕೊಡ್ತಾರೆ. ನಿಮ್ಗೇನಪ್ಪ ಅಂತಂದರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್. ಮ್ಯಾನ್ಯುಯಲಿ ಮಾಡೋಕ್ಕೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಈಸಿ, ಹಂಗೆ ಮ್ಯಾನ್ಯುಯಲಿ ಕಂಡುಹಿಡಿಯೋಕ್ಕೆ ತಪ್ಪಾದರೆ ಆಗಲಿ, ಏನು ತೊಂದರೆ ಇಲ್ಲ. ನೋಡಿ 1 ಮಾರ್ಕ್ಸ್ಗೆ ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸ್ ಬರುತ್ತಾ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಮಾರ್ಕ್ಸ್ ಬರುತ್ತಾ. ನೋಡಿ ಇದೇನು ಆರಾಮಾಗಿ 2 ಮಾರ್ಕ್ಸ್ ತೊಗೋಬೋದು. ಇದಕ್ಕೇನು ಓದಬೇಕಾಗಿಲ್ಲ, ಏನು ಗೊತ್ತಿರಬೇಕಾಗಿಲ್ಲ, ಜಸ್ಟ್ ಫಾರ್ಮುಲಾ ಕಲಿತ್ರೆ ಸಾಕು. ನೋಡಿ ಫಾರ್ಮುಲಾ ಬರೆದ್ಬಿಟ್ಟು ಇಲ್ಲಿ ಏನೇನು x1 ಏನಿದೆ ವ್ಯಾಲ್ಯೂ ಹಾಕಿದ್ದೀನಿ, x2 ಏನಿದೆ ವ್ಯಾಲ್ಯೂ ಹಾಕಿದ್ದೀನಿ, y ಏನಿದೆ ವ್ಯಾಲ್ಯೂ ಹಾಕಿದ್ದೀನಿ. 2 ನಂಬರು. ನೆಕ್ಸ್ಟ್ ಇಂಟಿಗ್ರೇಟ್ ಮಾಡಿ. ಏನು ಸಿಂಪಲ್, ಏನು ಕಷ್ಟ ಇಲ್ಲ, ಆರಾಮಾಗಿ ನೀವು ಸ್ಕೋರ್ ಮಾಡ್ಕೋಬೋದು.
ಸರಿನಾ? ನೋಡಿ ತುಂಬ ಈಸಿ. ಈ ಇಂಟಿಗ್ರೇಷನಲ್ಲಿ ಈ ಲೆಕ್ಕ ಬಿಡೋಕ್ಕೆ ಹೋಗ್ಬೇಡಿ, ನೀವು ಆನ್ಸರ್ ಮಾಡಿ. ನೆಕ್ಸ್ಟು ಇನ್ನೊಂದು ಲೆಕ್ಕ ಮಾಡ್ತೀನಿ ನೋಡಿ. Find the area bounded by the curve y is equal to ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ x cube minus 2 x cube minus 2 x cube minus 2 ordinates x is equal to 0 x is equal to 1 ಅಂತ x is equal to 0 x is equal to 1 ನೋಡಿ ಸೇಮ್ ಅದೇ ಪ್ರೊಸೀಜರೇ. ಏರಿಯಾ ಕೇಳಿದ್ದಾರೆ, ಈಕ್ವೇಷನ್ ಬರ್ಕೊಂಡಿದ್ದೀನಿ. ಈಗ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ನೋಡಿ. ಈಕ್ವೇಷನ್ ಕೊಟ್ಟಿದ್ದಾರೆ y ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 2, ಆಮೇಲೆ x1 ಈಸ್ ಈಕ್ವಲ್ ಟು 0, x2 ಈಸ್ ಈಕ್ವಲ್ ಟು 1. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 0, x1 ಈಸ್ 0, ಇದು 1 ಆಗುತ್ತೆ. y ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ 2 dx. ಇವಾಗ ಇದನ್ನು ಡೈರೆಕ್ಟ್ ಇಂಟಿಗ್ರೇಟ್ ಮಾಡಿ. ಎಕ್ಸ್ ಕ್ಯೂಬ್ನ ಇಂಟಿಗ್ರೇಟ್ ಮಾಡಿದ್ರೆ x ಟು ದಿ ಪವರ್ 4/4, ಮೈನಸ್ 2ನ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಇದ್ದರೆ ಮೈನಸ್ ಹಾಕ್ಬೇಕು, 2 ಇಂಟಿಗ್ರೇಟ್ ಮಾಡಿದ್ರೆ 2x, 0 to 1 ಆಯಿತಾ. ಇವಾಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಅಪ್ಪರ್ ಲಿಮಿಟ್ ಫಸ್ಟ್ ಎಷ್ಟಾಗುತ್ತೆ, 1 ಟು ದಿ ಪವರ್ 4/4 ಮೈನಸ್ 2 ಇಂಟು 1 ಅಲ್ವಾ, ಒಂದು ಬ್ರ್ಯಾಕೆಟ್ ಹಾಕ್ಬಿಡಿ. ಮೈನಸ್ ಹಾಕ್ಬಿಟ್ಟು ಇವಾಗ ಎಕ್ಸ್ಟ್ ಆಗೋಕ್ಕೆ 0 ಹಾಕ್ಬೇಕು, 0 ಟು ದಿ ಪವರ್ 4/4 ಮೈನಸ್ 2 ಇಂಟು 0. ಇವಾಗ ಇದೇನಾಗುತ್ತೆ, 1 ಟು ದಿ ಪವರ್ 4 ಅಂದರೆ 1 ಇಂಟು 1 ಇಂಟು 1 ಇಂಟು 1 4 ಸಲ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ. 1/4 ಮೈನಸ್ 2 ಮೈನಸ್ ಇದು 0 ಇದು 0 ಅಲ್ವಾ, ಎಷ್ಟು 0 ಆಗುತ್ತೆ. 0 ಬಂದುಬಿಟ್ರೆ ಈ ಪಾರ್ಟ್ ಬರೋಲ್ಲ, ಯಾವಾಗಲೂ ಬರೋಲ್ಲ, ನೆನ್ಪಿಟ್ಕೊಳ್ಳಿ. ಈಗ ಉಳ್ಕೊಂಡಿದೆ ಏನಪ್ಪ, 1/4 ಮೈನಸ್ 2 ಉಳ್ಕೊಂಡಿದೆ. ಇದೇನಿಲ್ಲ ಅಂದರೆ 1 ಇರ್ತದೆ. 4 ಇಂಟು 1 ಅಂತ ಮಾಡಿದ್ರೆ 4 ಬರುತ್ತೆ. 1 ಇಂಟು 1 1 ಮೈನಸ್ 4 ಇಂಟು 2 ಅಂದರೆ 8, 1 ಮೈನಸ್ 8 ಅಂತಂದರೆ ಮೈನಸ್ 7/4 ಸ್ಕ್ವೇರ್ ಯೂನಿಟ್ಸ್. ನೋಡಿ ಈ ಥರ ಏನಾದರೂ ಏರಿಯಾ ಕಂಡುಹಿಡಬೇಕು ಅಂತಂದರೆ ಈ ಥರ ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ, ಆಮೇಲೆ 2 ನಂಬರ್ ಕೊಟ್ಟಿರ್ತಾರೆ. ನೀವು ಈ ಫಾರ್ಮುಲಾ ಹಾಕ್ಬಿಟ್ಟು ಈ ಪ್ರೊಸೀಜರ್ ಮಾಡಬೇಕು ಆಯಿತಾ. ನೋಡಿ ಒಂದೊಂದ್ಸಲಿ ಈ ಪ್ರಶ್ನೆ ಸ್ವಲ್ಪ ಬೇರೆ ಥರ ಕೊಟ್ಬಿಡ್ತಾರೆ, ಅದು ಒಂದು ಮಾಡಿರ್ತೀನಿ. ಬಟ್ ಸೇಮೇನೆ ಇದೇ ಪ್ರೊಸೀಜರೇ, ಬಟ್ ಕೊಡುವಾಗ ನೋಡಿ ಈ ಥರ ಕೊಟ್ಬಿಡ್ತಾರೆ. ಯೂಸಿಂಗ್ ಡೆಫಿನೆಟ್ ಇಂಟಿಗ್ರಲ್ಸ್ ಫೈಂಡ್ ದಿ ಏರಿಯಾ bounded by line. Find the area bounded by line ಅಂತ ಕೊಡ್ತಾರೆ. ಲೈನ್ ಆರ್ ಕರ್ವ್ y is equal to 5x plus 7, x axis and ordinates at x is equal to 2 and x is equal to 8. ನೋಡಿ ಪ್ರಶ್ನೆ ಏರಿಯಾದ ಈ ಥರನೂ ಕೊಟ್ಬಿಡ್ತಾರೆ, ಎಲ್ಲ ಒಂದೇ. ಯೂಸಿಂಗ್ ಡೆಫಿನೆಟ್ ಇಂಟಿಗ್ರಲ್ಸ್ ಫೈಂಡ್ ದಿ ಏರಿಯಾ. ಅದರಲ್ಲೇ ಹಿಂದೆ ಮಾಡಿದ್ರಲ್ಲಿ ಫೈಂಡ್ ದಿ ಏರಿಯಾ ಡೈರೆಕ್ಟ್ ಆಗಿತ್ತು. ಈ ಥರ ಕೊಟ್ಟರು ಸೇಮ್ ಅದೇ ಪ್ರೊಸೀಜರ್ ಆಯಿತಾ. ಈಗ ಸೇಮ್ ಪ್ರೊಸೀಜರು ಇದೊಂದು ಮಾಡ್ತೀನಿ ನೋಡಿ. ನೋಡಿ ಈಕ್ವೇಷನ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, y is equal to 5x plus 7, x1 ಅಂದರೆ 2, x2 ಅಂದರೆ 8. ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏರಿಯಾ is equal to x1 is 2, x2 is 8, y ಅಂತಂದರೆ 5x plus 7 dx. ನೋಡಿ ಫಾರ್ಮುಲಾ ಬರದೆ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಎಲ್ಲ.
ಇವಾಗ ಇಂಟಿಗ್ರೇಷನ್ ಮಾಡೋಣ. ನೋಡಿ ಇಲ್ಲಿ ಏನಾಗಿದೆ ಅಂದರೆ 5x ಅಂತ ಇದೆಯಲ್ವಾ. ನೋಡಿ ಇಂಟಿಗ್ರಲ್ 5x ಅಂತ ಬಂದರೆ ನೀವು ಡೈರೆಕ್ಟಾಗಿ ಮಾಡಬೇಕಂದ್ರೆ 5 ಹಂಗೆ ಬರ್ಕೊಳ್ಳಿ. ಎಕ್ಸ್ಗೆ ಏನಾಗುತ್ತೆ x²/2. 5 ಹಂಗೆ ಬರೀಬೇಕು. ಆಚೆ ತಗೋತೀವಲ್ವಾ, ಇದೆಲ್ಲ ಆಚೆ ತಗೊಂಡು ಸ್ಪ್ಲಿಟ್ ಮಾಡಿ ತೋರಿಸ್ತಂತಂದರೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಜಾಸ್ತಿ. ಈ ಥರ ಡೆಫಿನೆಟ್ ಇಂಟಿಗ್ರಲ್ಸ್ ಬಂದಾಗ ನಾನು ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡಿ. ನೋಡಿ 5x ಇಂಟಿಗ್ರೇಟ್ ಮಾಡಬೇಕಂದ್ರೆ 5 ಹಂಗೆ ಬರ್ಕೋಬೇಕು. ಎಕ್ಸ್ಗೆ x²/2 ಆಯಿತಾ. ಏನಾಗುತ್ತೆ 5x²/2 ಆಗುತ್ತೆ. ಪ್ಲಸ್ ನಂಬರ್ ಇದೆ 7 ಇಂಟಿಗ್ರೇಟ್ ಮಾಡಿದ್ರೆ 7x. ಈಗ ಲಿಮಿಟು 2 8 0 ಇಲ್ಲ, ಇದರಲ್ಲಿ 2 ಮತ್ತು 8 ಇದೆ ಅಲ್ವಾ. ಈಗ ಫಸ್ಟು ನಾನೇನು ಮಾಡಬೇಕು, 8 ಸಬ್ಸ್ಟಿಟ್ಯೂಟ್ ಮಾಡಬೇಕು. 5 8² / 2 ಪ್ಲಸ್ 7 × 8 ಅಲ್ವಾ. ನೋಡಿ ಒಂದು ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಎಕ್ಸ್ ಇರೋ ಕಡೆ, ಮೈನಸ್ ಹಾಕ್ಬಿಟ್ಟು ಲೋವರ್ ಲಿಮಿಟ್ 5 2² / 2 ಪ್ಲಸ್ 7 × 2. ಸರಿನಾ. 7 ಬೇಕಾದ್ರೆ ಬ್ರ್ಯಾಕೆಟರ್ ಹಾಕೊಳ್ಳಿ ಅಥವಾ ಬ್ರ್ಯಾಕೆಟ್ ಹಾಕ್ತೀವಿ. 7 × 2. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. 5 × 8² ಅಂದರೆ 64. ನೋಡಿ 5 × 64 / 2 ಪ್ಲಸ್ 7 × 8 ಅಂದರೆ 7 8s 56. ಕ್ಯಾಲ್ಕುಲೇಟ್ರ್ ಯೂಸ್ ಮಾಡ್ಬೋದು. ನೋಡಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿ. ಇದಕ್ಕೊಂದು ಬ್ರ್ಯಾಕೆಟ್ ಹಂಗೆ ಇರಲಿ, ಇದಕ್ಕೂ ಬ್ರ್ಯಾಕೆಟ್ ಇರಲಿ. 5 × 4 2² ಅಂದರೆ 4 / 2 ಪ್ಲಸ್ 7 × 2 ಅಂದರೆ 14. ಈಗ ಇಲ್ಲಿ ಏನಾಗಿದೆ ಅಂದರೆ 2 ಇಂದ ಕ್ಯಾನ್ಸಲ್ ಆಗಿಬಿಡ್ತದೆ ಈಸಿ. 2 1s 2 2 32s. ಇದು 2 1s 2 2 2s ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಮಾಡಿದ್ದೀನಿ. ಈಗ ಇಲ್ಲಿ ಬರಿತೀನಿ ನೋಡಿ, ಈಸ್ ಈಕ್ವಲ್ ಟು ಇದ್ರದ್ದು ನೆಕ್ಸ್ಟು ಇಲ್ಲಿ 32 ಇದೆ, 56 ಇದೆ ಅಲ್ವಾ. 32 + 56 ಬಂತು, ಮೈನಸ್ ಇಲ್ಲಿ 5 × 2 ಉಳ್ಕೊಂಡೆ ನೋಡಿ. ಇಲ್ಲ, ಇಲ್ಲಿ 5 × 32 ಅಲ್ವಾ, ಬರೀ 32 ಬರ್ಬಿಟ್ಟಿದ್ದೀನಿ. ಈಗ ಇಲ್ಲಿ ಏನಾಗಿದೆ ಅಂದರೆ 5 × 32 ಪ್ಲಸ್ 56 ಮೈನಸ್ 5 × 4 ಪ್ಲಸ್ 14. ನೋಡಿ ಇಷ್ಟು ಉಳ್ಕೊಂಡಿದೆ ಅಲ್ವಾ. 5 ಇಲ್ಲಿ ಉಳ್ಕೊಂಡಿದೆ, ಕ್ಯಾನ್ಸಲ್ ಮಾಡಿದಾಗ 32 ಬಂತು. 5 × 32 ಪ್ಲಸ್ 56 5 × 2 5 × 4 ಅಲ್ಲ, ಸಾರಿ 5 × 2. ಇದು 2 2s 4 ಆಗಿದೆ ಅಲ್ವಾ. 5 × 2. ಈಗ 5 × 32 ಕ್ಯಾಲ್ಕುಲೇಟರ್ ಮಲ್ಟಿಪ್ಲೈ ಮಾಡಿ. 5 2s 10 ಬರುತ್ತೆ, 1 15 160 ಬರುತ್ತೆ. 160 + 56 ಮೈನಸ್ 10 + 14. ಈಗ ಫಸ್ಟ್ ಇವೆರಡು ಆ್ಯಡ್ ಮಾಡ್ಕೊಳ್ಳಿ. 160 + 56 ಅಂತಂದರೆ ಎಷ್ಟು, 160 + 56 ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. 6 216 ಬರುತ್ತೆ. 216 ಮೈನಸ್ 10 + 20 14 ಅಂದರೆ 24. ಇವೆರಡನ್ನು ಆ್ಯಡ್ ಮಾಡಿದ್ದೀನಿ, ಮೈನಸ್ ಹಂಗೆ ನೋಡಿ. ಇವೆರಡು ಆ್ಯಡ್ ಮಾಡಿದ್ದೀನಿ ಬರ್ದಿದ್ದೀನಿ, ಇವೆರಡು ಆ್ಯಡ್ ಮಾಡಿದ್ದೀನಿ ಬರ್ದಿದ್ದೀನಿ. 216 ಮೈನಸ್ 24 ನೋಡಿ. 24 ಮೈನಸ್ ಮಾಡಿದ್ರೆ 2 10ರಲ್ಲಿ 2 ಆದರೆ 8 182 ಬರುತ್ತೆ. 182 ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀಬೇಕು. ಸರ್ ಏನು ನೀವೆಲ್ಲ ಬರೀಬೇಕಾ, ಏನು ಬೇಕಾಗಿಲ್ಲ, ನಾನು ನಿಮ್ಗೆ ಅಷ್ಟು ಗೊತ್ತಾಗಲಿ ಅಂತ ಮಾಡಿರೋದಷ್ಟೇ. ಇಲ್ಲಿಂದಲೇ ನೀವು ಡೈರೆಕ್ಟಾಗಿ ನೋಡಿ, ಇದಿಷ್ಟನ್ನು ಟೈಪ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಇನ್ನೊಂದು ಮೆಥಡ್, ಇದು ಒಂದು ಮೆಥಡ್ ಆಯಿತಾ. ನಿಮಗೆ ಸರ್ ಇವೆಲ್ಲ ಏನು ನಮಗೆ ಕಷ್ಟ ಆಗ್ತಾಯಿದೆ ಸಿಂಪ್ಲಿಫೈ ಮಾಡೋಕ್ಕೆ ಅಂದರೆ ಏನೂ ಬೇಡ, ಇಷ್ಟು ಬೇಡ ನೋಡಿ, ಏನು ಬರೆಯಲ್ಲ. ಇದು ಈ ಸ್ಟೆಪ್ ಆದಮೇಲೆ ನಿಮಗೇನಾದರೂ ಈ ಥರ ಸಿಂಪ್ಲಿಫೈ ಮಾಡೋದು ಕಷ್ಟ ಆದರೆ ಈ ಸ್ಟೆಪ್ ಆದಮೇಲೆ ನೀವೇನು ಮಾಡಬೇಕು, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಇದನ್ನು ಟೈಪ್ ಮಾಡಿ, ಪ್ಲಸ್ ಇದನ್ನು ಟೈಪ್ ಮಾಡಿ. ಹೆಂಗಿದೆ ಅದೇ ಥರನೇ, ಏನಿಲ್ಲ. 5 × 8 ಬ್ರ್ಯಾಕೆಟ್ ಕ್ಲೋಸ್ ಸ್ಕ್ವೇರ್ / 2 ಪ್ಲಸ್ 7 × 8 ಬ್ರ್ಯಾಕೆಟ್ ಕ್ಲೋಸ್ ಈಕ್ವಲ್ಸ್ ಅಂತ ಹೊಡೆದ್ರೆ ನಿಮಗೆ ಡೈರೆಕ್ಟಾಗಿ 216 ಬರುತ್ತೆ. ಮೈನಸ್ ಹಂಗೆ ಇರಲಿ, ಇದು ಅಷ್ಟೇ. 5 × 2 ಸ್ಕ್ವೇರ್ / 2 ಪ್ಲಸ್ 7 × 2 ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಓಪನ್ ಮಾಡಿ, ಕ್ಲೋಸ್ ಮಾಡಿ, ಈಕ್ವಲ್ಸ್ ಅಂತ ಹೊಡೆದ್ರೆ ಡೈರೆಕ್ಟಾಗಿ 24 ಬರಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ 216 ಮೈನಸ್ 24 ದಿಸ್ ಈಸ್ ಈಕ್ವಲ್ ಟು 182 ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀತೀವಿ. ಕ್ಯಾಲ್ಕುಲೇಟ್ರ್ ಯೂಸ್ ಮಾಡಿ, ಏನಿಲ್ಲ, ಗೊತ್ತಾಯ್ತಲ್ವ ನೋಡಿ. ಕ್ಯಾಲ್ಕುಲೇಟ್ರ್ ಯೂಸ್ ಮಾಡಿದ್ರೆ ಇವೆಲ್ಲ ಹೊರಟೋಗ್ತವೆ. ಇದಾದಮೇಲೆ ನೋಡಿ ಇನ್ನೆರಡೇ ಸ್ಟೆಪ್ ಆಯಿತಾ. ಕ್ಯಾಲ್ಕುಲೇಟ್ರ್ ಯೂಸ್ ಮಾಡಿ, ಈಸಿ ಆಗುತ್ತೆ ಆಯಿತಾ. ನೋಡಿ ಇದು ಏರಿಯಾ ಕಂಡುಹಿಡಿಯೋದ್ರಲ್ಲಿ ನಾನು 4 ಹಿಂದಿನ ವೀಡಿಯೋನಲ್ಲಿ ಒಂದಿದೆ, ಇಲ್ಲಿ 3
ಲೆಕ್ಕ ಮಾಡಿದ್ದೀನಿ ಆಯಿತಾ. ಇದ್ರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಇದನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಆಯಿತಾ. ನೋಡಿ, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಮುಗಿಸ್ತೀನಿ. ಒಳ್ಳೆಯದಾಗಲಿ.